Welcome students. In this class we will study about .NET exception handling. ಒಂದು ಪ್ರೋಗ್ರಾಮಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಂದಾಗ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ, ದಟ್ ಕಂಪೈಲರ್ ಆರ್ ಎಡಿಟರ್ ಆರ್ ಎನಿ ಫ್ರೇಮ್ವರ್ಕ್ ಪ್ರೊವೈಡೆಡ್ ಅಂಡರ್ ಎನಿ IDE or any programming framework which provides the development of program, there is a explicit need of methods or techniques to handle exception in the program. ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಖಂಡಿತವಾಗಿಯೂ ಅವಶ್ಯಕತೆ ಇದೆ ಇನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಇಫ್ ದರ್ ಈಸ್ ನೋ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಸಬ್ ಪ್ರಾಜೆಕ್ಟ್ ಡೆವಲಪ್ ಮಾಡೋರು ಆರ್ ಎನಿ ಇಂಡಿವಿಜುವಲ್ ಡೆವಲಪರ್ they will build up their own exception handling or tracking of error methods. ಒಬ್ಬ ಪ್ರೋಗ್ರಾಮರ್ಗಳು ಎರರ್ ಹ್ಯಾಂಡ್ಲಿಂಗ್ಗೆ ಎಕ್ಸ್ಪ್ಲಿಸಿಟ್ ಸ್ಟ್ರಕ್ಚರ್ ಇಲ್ಲ ಅಂದರೆ ಒಂದು ದೊಡ್ಡ ಸಾಫ್ಟ್ವೇರ್ ಮಾಡಬೇಕಾದ್ರೆ ಅವರೇ ಆದಂಥ ಒಂದು ಎರರ್ ಹ್ಯಾಂಡ್ಲಿಂಗ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ಕೋ ಅವಶ್ಯಕತೆ ಇರ್ತದೆ. ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ದೇರ್ ಇಸ್ ನೋ ಸಿಮಿಟ್ರಿ ಇನ್ ಬಿಟ್ವೀನ್ ದ ಡೆವಲಪ್ಮೆಂಟ್. ಯಾರ್ಯಾರು ಪ್ರೋಗ್ರಾಮ್ ಮಾಡ್ತಾರೋ ಅವ್ರವ್ರು ಬೇಕಾದಂಗೆ ಒಂದೊಂದು ಸಣ್ಣ ಎರರ್ ಕೋಡ್ ಅಥವಾ ಎರರ್ ನಂಬರ್ ಹಾಕ್ಕೊಂಡು ಎರರ್ ಹ್ಯಾಂಡ್ಲಿಂಗ್ ಮೆಥಡ್ಸ್ನ ಡೆವಲಪ್ ಮಾಡ್ಕೋತಾರೆ. ಆಗೇನಾಗುತ್ತೆ, ಒಂದು ಪ್ರಾಜೆಕ್ಟ್ಗೆ ಅದು ಲಿಮಿಟ್ ಆಗುತ್ತೆ, ದಟ್ ಕಂಪ್ನಿಗೆ ಮಾತ್ರ ಅದು ಲಿಮಿಟ್ ಆಗುತ್ತೆ. ಸೊ ದೆರ್ ಈಸ್ ದ ಎಕ್ಸ್ಪ್ಲಿಸಿಟ್ ನೀಡ್ ಆಫ್ ಎ ಪರ್ಟಿಕ್ಯುಲರ್ ಮೆಥಡ್ ಆರ್ ಎ ಸ್ಟ್ರಕ್ಚರ್ ವಿಚ್ ಪ್ರೊವೈಡ್ಸ್ ದ error handling or exception handling in programming languages. So C# or .NET framework is also provides a best and capable error handling solutions under the exception handling terms. A structured exception handling called as SEH is an standard trap of running errors into that particular management section. .NET framework ಅಲ್ಲಿ SEH ಸ್ಟ್ರಕ್ಚರ್ಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಸಿಸ್ಟಮ್ ಎಕ್ಸೆಪ್ಷನ್ ಅಂತ ಕೆಲವೊಂದು ಕ್ಲಾಸ್ಗಳು ಪ್ರೊವೈಡ್ ಮಾಡುತ್ತೆ. ದಿಸ್ ವಿಲ್ ಗಿವ್ ಯು ದ ಮೆಥಡ್ಸ್ ಆರ್ ಆಬ್ಜೆಕ್ಟ್ ಆರ್ ಕ್ಲಾಸಸ್ ಟು ಹ್ಯಾಂಡಲ್ ದ ಆರ್ ಕನ್ಸ್ಟ್ರಕ್ಟ್ ಎ ಪ್ರೋಗ್ರಾಮ್ ವಿತ್ ದ ಎರರ್ ಹ್ಯಾಂಡ್ಲಿಂಗ್ ಟರ್ಮ್ಸ್. ಒಂದು ಎಕ್ಸೆಪ್ಷನ್ ಬಂದಾಗ ಅದನ್ನು ಕ್ಯಾಚ್ ಮಾಡಿ ಹ್ಯಾಂಡಲ್ ಮಾಡಲಿಕ್ಕೆ, ಒಂದು ನೇಮಿಂಗ್ ಕೊಡಲಿಕ್ಕೆ, ಇಂಥ ಎರರ್, ದ ಟೈಪ್ಸ್ ಆಫ್ ಎರರ್ ಯು ಫೈಂಡ್ ಇನ್ ಪ್ರೋಗ್ರಾಮ್, ಯು ಕ್ಯಾನ್ ಕ್ರಿಯೇಟ್ ಯುವರ್ ಲಾಜಿಕ್ ವೇರ್ ಈ ರೀತಿ ಒಂದು ಇನ್ಫಾರ್ಮೇಷನ್ ಬಂದರೆ, ಸಿಚುವೇಶನ್ ಬಂದರೆ, ದಿಸ್ ಈಸ್ ಎನ್ ಕೈಂಡ್ ಆಫ್ ಲಾಜಿಕಲ್ ಎರರ್ ಆರ್ ಎಕ್ಸೆಪ್ಷನ್ ವಿಚ್ ಮಸ್ಟ್ ಬಿ ಅಡ್ರೆಸ್ಡ್ ಅಂತ ನೀವು ಫೈಂಡ್ ಮಾಡಿದಾಗ ಯು ಕ್ಯಾನ್ ಕ್ರಿಯೇಟ್ ಅನ್ ಎಕ್ಸೆಪ್ಷನ್, ಯು ಕ್ಯಾನ್ ಥ್ರೋ ಎನ್ ಎಕ್ಸೆಪ್ಷನ್ ಆ್ಯಂಡ್ ಹ್ಯಾಂಡಲ್ ದಟ್ ಎಕ್ಸೆಪ್ಷನ್ ದ ವೇ ಯು ವಾಂಟೆಡ್ ದ ಪ್ರೋಗ್ರಾಮ್ ಶುಡ್ ಬಿಹೇವ್. So here you can see the system defined system exception, which is a base class for any exception available in C#. ಇದು ಬೇಸ್ ಕ್ಲಾಸ್ system.exception ಅಲ್ಲಿ ಇರುವಂಥ ಎಕ್ಸೆಪ್ಷನ್ ಫಂಕ್ಷನ್, ಪ್ರಿಡಿಫೈನ್ಡ್ ಎಕ್ಸೆಪ್ಷನ್ ಫಂಕ್ಷನ್. ನಾವು ಇದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಥ್ರೋ ದಿಸ್ ಕೈಂಡ್ ಆಫ್ ಎಕ್ಸೆಪ್ಷನ್ ಆರ್ ಹ್ಯಾಂಡಲ್ ದಿಸ್ ಎಕ್ಸೆಪ್ಷನ್, ಆರ್ ಯು ಕ್ಯಾನ್ ಕ್ರಿಯೇಟ್ ಕಸ್ಟಮೈಸ್ಡ್ ಎಕ್ಸೆಪ್ಷನ್ ಫಾರ್ ಯುವರ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಆಸ್ ರಿಕ್ವೈರ್ಡ್. ದೇರ್ ಆರ್ ಲಾಟ್ ಆಫ್ ಫಂಕ್ಷನ್ಸ್ such as class exception is a base function. In this class there are virtual method, iDictionary, and there is methods exception and the overloaded method. There are 4 methods as you can see here. Explicit agi 4 method overload ಮಾಡಿದೀವಿ. There are present, these methods are present in the class exception, which receive exception which is empty argument. This is a default argument exception constructor. These things are constructor for the exception class. ಸೊ ಒಂದು ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂದರೆ ಈ ಕ್ಲಾಸ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು. ವಾಟ್ ಆರ್ ದ ಫಂಕ್ಷನ್ಸ್ ಪ್ರೆಸೆಂಟ್ ಇನ್ ದಿಸ್ ಕ್ಲಾಸ್ ಅನ್ನೋದು ಬೇಸಿಕ್ ನೀಡ್ ಫಾರ್ ಹ್ಯಾಂಡ್ಲಿಂಗ್ ಎನ್ ಎಕ್ಸೆಪ್ಷನ್. ಸೊ ಅಲಾಂಗ್ ವಿತ್ ದೀಸ್ ಮೆಥಡ್ಸ್ ವಿ ಕ್ಯಾನ್ ಐಡೆಂಟಿಫೈ ದ ಕ್ಲಾಸಿಫಿಕೇಶನ್ ಆರ್ ಟೈಪ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ದಿಸ್ ಕ್ಲಾಸ್. ಸೊ ಎಕ್ಸೆಪ್ಷನ್ ಕ್ಲಾಸಲ್ಲಿ ವಿ ಹ್ಯಾವ್ ಸಮ್ ಪ್ರಾಪರ್ಟೀಸ್ ವಿಚ್ ಡಿಫೈನ್ಸ್ ಅ ಕ್ಯಾಟಗರಿ and some information about the exception class. First data ಅಂತ represent ಮಾಡ್ತಾ ಇದೀವಿ. Here it is a read only property, a key or value pair. Key value pair ಅಂದರೆ ಗೊತ್ತಿದೆ, ಒಂದು ಕೀ ಇರುತ್ತೆ, ಆ ಕೀ ಕೊಟ್ಟ ತಕ್ಷಣ ನಿಮಗೆ ಪರ್ಟಿಕ್ಯುಲರ್ ಒಂದು ವ್ಯಾಲ್ಯೂ ಬರುತ್ತೆ. Data is a key value combination. Programmer identified information about the exception by the default or collection empty ಇರ್ಬೋದು ಅಥವಾ collective information ಇರ್ಬೋದು. And there is a next property which is help link, which is a URL or a help file with website describing the full data error. ಇದು ಒಂದು ವೆಬ್ಸೈಟಲ್ಲಿ ನೀವು ಪ್ರೋಗ್ರಾಮ್ ಮಾಡಿದ್ರೆ, ಒಂದು ಸಾಫ್ಟ್ವೇರ್ ಮಾಡಿದ್ರೆ, ಆದಾಗ ಎಕ್ಸ್ಪ್ಲಿಸಿಟ್ ಆಗಿ ಎರರ್ನ ಡಿಸ್ಕ್ರಿಪ್ಷನ್ನ ನೀನು ಒಂದು ವೆಬ್ಸೈಟಲ್ಲಿ ಅಥವಾ ಸಮ್ ಲೊಕೇಶನಲ್ಲಿ ನೀವು ಸ್ಟೋರ್ ಮಾಡಬೇಕಾಗುತ್ತೆ. ಆ ರೀತಿ ಸ್ಟೋರ್ ಆಗಿದ್ದರೆ ಆ ಲಿಂಕ್ನ ನಾವು ಎಕ್ಸೆಪ್ಷನ್ ಕ್ರಿಯೇಟ್ ಮಾಡಬೇಕಾದ್ರೆ ಹೆಲ್ಪ್ ಲಿಂಕಲ್ಲಿ ಅದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಇನ್ನರ್ ಎಕ್ಸೆಪ್ಷನ್ ಈಸ್ ಎ
ರೀಡ್ ಓನ್ಲಿ ಪ್ರಾಪರ್ಟಿ ದಟ್ ಒಬ್ಟೈನ್ಸ್ ದ ಇನ್ಫಾರ್ಮೇಷನ್ ಆಫ್ ಪ್ರೀವಿಯಸ್ ಎಕ್ಸೆಪ್ಷನ್. ಯಾವ್ದಾದ್ರು ಆಲ್ರೆಡಿ ಜನ್ರೇಟ್ ಆಗಿರೋಂಥ ಎಕ್ಸೆಪ್ಷನ್ನ ಇನ್ನರ್ ಎಕ್ಸೆಪ್ಷನ್ನಲ್ಲಿ ನಾವು ನೋಡ್ಬೋದು. ಸೊ ಮೆಸೇಜ್ ಇಸ್ ಎ ಪ್ರಾಪರ್ಟಿ ವಿಚ್ ಇಸ್ ರೀಡ್ ಓನ್ಲಿ ವಿಟ್ ಈಸ್ ಎ ಟೆಕ್ಸ್ಚುಯಲ್ ಡಿಸ್ಕ್ರಿಪ್ಷನ್ ಆಫ್ ಎ ಗಿವನ್ ಎರರ್. ಯಾವುದೋ ಒಂದು ಎರರ್ ನಂಬರ್ ಜನ್ರೇಟ್ ಮಾಡ್ತೀರಾ ಎಕ್ಸೆಪ್ಷನಲ್ಲಿ ಅಂದರೆ ಅದನ್ನು ಎರರ್ ನಂಬರ್ಗೆ ಹ್ಯಾಂಡಲ್ ಮಾಡಲಿಕ್ಕೆ ಅಥವಾ ಇನ್ಫಾರ್ಮೇಷನ್ ಏನು ಅನ್ನೋದನ್ನು ಈ ಮೆಸೇಜ್ ಅನ್ನೋದರಲ್ಲಿ ಪ್ರೊವೈಡ್ ಮಾಡುತ್ತೆ. ದ ಸೋರ್ಸ್ ಈಸ್ ಎ ಪ್ರಾಪರ್ಟಿ ವಿಚ್ ಗೆಟ್ ಆರ್ ಸೆಟ್ ಮೆಥಡ್ ಅಸೆಂಬ್ಲಿ ಆರ್ ಆಬ್ಜೆಕ್ಟ್ ಥ್ರೋ ದ ಕರೆಂಟ್ ಎಕ್ಸೆಪ್ಷನ್. ಸೋರ್ಸ್ ಯಾವುದು ಥ್ರೋ ಮಾಡ್ತೀವಿ ಅದು ಕರೆಂಟ್ ಎಕ್ಸೆಪ್ಷನ್ ಆಗಿರುತ್ತೆ. ಸ್ಟ್ಯಾಕ್ ಟ್ರೇಸ್ ಏನಿದೆ, ದಿಸ್ ಇಸ್ ಸೀಕ್ವೆನ್ಸ್ ಆಫ್ ಕಾಲ್ಸ್ ದಟ್ ಟ್ರಿಗರ್ಡ್ ಬೈ ದ ಎಕ್ಸೆಪ್ಷನ್. ಯಾವಾಗ ಎಕ್ಸೆಪ್ಷನ್ ಟ್ರಿಗರ್ ಆಯಿತು, ಸೀಕ್ವೆನ್ಸ್ ಆಫ್ ಕಾಲ್ ಸ್ಟೋರ್ಡ್ ಇನ್ ಸ್ಟ್ಯಾಕ್ ಅನ್ನೋದನ್ನು ಸ್ಟ್ಯಾಕ್ ಟ್ರೇಸ್ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಡಿಬಗ್ಗಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಎಕ್ಸೆಪ್ಷನ್. Next is a target size. It is a base method base of an object. It is a read-only property. Like object name ಏನು, ಯಾವಾಗ ಯಾವ ಕಾಲಿಂದ ಎರರ್ ಬಂತು ಅನ್ನೋದನ್ನು ಟಾರ್ಗೆಟ್ ಬೇಸ್ ಅಂತ ನಾವು ಡಿಫೈನ್ ಮಾಡ್ಬೋದು. ಹೈರಾರ್ಕಿ ಆಫ್ ಎನ್ ಎಕ್ಸೆಪ್ಷನ್ ಕ್ಲಾಸಿಫೈಡ್. ಎಕ್ಸೆಪ್ಷನ್ ಹೈರಾರ್ಕಿನ ಈ ರೀತಿ ಒಂದು ಸಿಂಪಲ್ ಆಗಿ ಕ್ಲಾಸಿಫೈ ಮಾಡ್ಬೋದು. ಸಚ್ ಆಸ್ ಫಸ್ಟ್ ಹೈರಾರ್ಕಿಯಲ್ಲಿ ಎರಡು ರೀತಿ ಕ್ಲಾಸಿಫೈ ಆಗಿದೆ, ಸಿಸ್ಟಮ್ ಎಕ್ಸೆಪ್ಷನ್, ಅನದರ್ ಒನ್ ಈಸ್ ಅಪ್ಲಿಕೇಶನ್ ಎಕ್ಸೆಪ್ಷನ್. ಸೊ ಸಿಸ್ಟಮ್ ಎಕ್ಸೆಪ್ಷನ್ಲಿ ಏನೇನಿದೆ ಈ ರೀತಿ ಒಂದು ಕ್ಲಾಸಿಫಿಕೇಷನ್ ಇದೆ. ಸೊ ಬಿಫೋರ್ ವಿ ಗೆಟ್ ಇನ್ ಟು ಸಿಸ್ಟಮ್ ಎಕ್ಸ್ಪ್ಲಿಸಿಷನ್, ಅಪ್ಲಿಕೇಶನ್ ಎಕ್ಸೆಪ್ಷನ್ ಏನಿರುತ್ತೆ. ಅಪ್ಲಿಕೇಶನ್ ಎಕ್ಸೆಪ್ಷನ್ ಮೋಸ್ಟ್ ಪ್ರಾಬಬ್ಲಿ ವಿ ಕುಡ್ ಸೇ ಆಸ್ ಯೂಸರ್ ಡಿಫೈನ್ ಎಕ್ಸೆಪ್ಷನ್. ನೀವೇ ಡಿಫೈನ್ ಮಾಡಿ ಲಾಜಿಕಲ್ ಆರ್ ಯುವರ್ ಪ್ರೊಸೆಸಿಂಗ್ ಲಿಮಿಟ್ಸ್ನ ನೀವೇ ಬೌಂಡ್ರಿ ಮಾಡಬೇಕಾದಂಥ ಎಕ್ಸೆಪ್ಷನ್ನ ಜನ್ರೇಟ್ ಮಾಡೋ ಅಂಥದ್ದನ್ನ ನಾವು ಎಕ್ಸ್ಪ್ಲಿಸಿಟ್ ಅಪ್ಲಿಕೇಶನ್ ಎಕ್ಸೆಪ್ಷನ್ ಅಂತ ಹೇಳ್ಬೋದು. ಸೊ ಅದರ್ ದ್ಯಾನ್ ದಟ್ ಸಿಸ್ಟಮ್ ಎಕ್ಸೆಪ್ಷನಲ್ಲಿ ಯು ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಎರರ್ಸ್ ಆರ್ ಎಕ್ಸೆಪ್ಷನ್ ಸಚ್ ಆಸ್ ಎ ಆಗ್ಮೆಂಟ್ null exception, augment out of range exception, null reference exception, invalid operation, access validation, IO exceptions. ಈ ರೀತಿ ಎಲ್ಲ ಸಿಸ್ಟಮ್ ಹಾರ್ಡ್ವೇರ್ ರಿಲೇಟೆಡ್ ಅಥವಾ ಮೆಮೊರಿ ರಿಲೇಟೆಡ್ ಔಟ್ ಆಫ್ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಈ ರೀತಿ ಏನು ಎಕ್ಸೆಪ್ಷನ್ಸ್ ಇದೆ ಇವನ್ನ ನಾವು ಸಿಸ್ಟಮ್ ಎಕ್ಸೆಪ್ಷನ್ ಅಥವಾ IO ಎಕ್ಸೆಪ್ಷನ್ ಅಂತ ಏನಿದೆ ಇವುಗಳನ್ನ ಸಿಸ್ಟಮ್ ಎಕ್ಸೆಪ್ಷನ್ ಅಂತ ಕೂಡ ನಾವು ಕ್ಲಾಸಿಫೈ ಮಾಡಿದ್ವಿ. there one programmally there can possibility of auto generated exception or system exception or pre-user defined exception or application exceptions also present.